ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಅನಂತ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಬಯಸ್ತಾ, ಈ ದಿನ ನಾವು ಕ್ರೋಧಿ ನಾಮ ಸಂವತ್ಸರದ ಯುಗಾದಿ ಭವಿಷ್ಯವನ್ನ ವೃಷಭ ರಾಶಿಯ ಒಂದು ವಿಚಾರವಾಗಿ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಇನ್ನು ವೃಷಭ ರಾಶಿಯವರಿಗೆ ಯಾವ ಒಂದು ವಿಚಾರದಲ್ಲಿ ಅನುಕೂಲ ಮತ್ತು ಯಾವ ಒಂದು ವಿಚಾರದಲ್ಲಿ ಅನಾನುಕೂಲ ಅನ್ನುವಂತಹ ಒಂದು ವಿಚಾರಗಳನ್ನು ತಿಳ್ಕೊಳ್ತಾ, ಮೊದಲನೇದಾಗಿ ವೃಷಭ ರಾಶಿಯ ಎಲ್ಲ ಜಾತಕರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ, ಇನ್ನು ಈ ಒಂದು ಯುಗಾದಿ ಭವಿಷ್ಯ 9/4/2024ರಿಂದ 29/3/2025 ತಾರೀಕಿನವರೆಗೂ ಕೂಡ ಅನ್ವಯ ಆಗುವಂಥದ್ದು. ಇನ್ನು ಮೇ 1ನೇ ತಾರೀಕು ಗುರುವಿನ ಒಂದು ಪರಿಭ್ರಮಣ ಆಗುವಂಥದ್ದು. ವೃಷಭ ರಾಶಿಗೆ ವಿಶೇಷವಾಗಿ ಗುರುವಿನ ಒಂದು ಆಗಮನ ಆಗ್ತಕ್ಕಂಥದ್ದು, ಗುರುಗ್ರಹರ ಒಂದು ಆಗಮನ ನಿಮ್ಮ ಒಂದು ಜನ್ಮ ರಾಶಿಗೆ ಗೋಚಾರದಲ್ಲಿ ಬರ್ತಕ್ಕಂಥದ್ದು ವಿಶೇಷವಾದಂತಹ ಒಂದು ವಿಚಾರ. ಅದೇ ರೀತಿ 10ನೇ ಮನೆಯಲ್ಲಿ ಶನಿಗ್ರಹರ ಒಂದು ಪ್ರಭಾವ ಇರುವಂಥದ್ದು. ಇನ್ನು 11ನೇ ಮನೆಯಲ್ಲಿ ರಾಹುಗ್ರಹರ ಒಂದು ಪ್ರಭಾವ, 5ನೇ ಮನೆಯಲ್ಲಿ ಕೇತುಗ್ರಹರ ಒಂದು ಪ್ರಭಾವ ಇರುವಂಥದ್ದು. ಇನ್ನು 2025ನೇ ಇಸ್ವಿಯವರೆಗೂ ಕೂಡ ಈ ಒಂದು ಶನಿ ಮತ್ತು ರಾಹು ಮತ್ತು ಕೇತುಗ್ರಹರ ಒಂದು ಬದಲಾವಣೆಗಳಿರೋದಿಲ್ಲ. ಯಥಾಸ್ಥಾನದಲ್ಲೇ ಇದ್ದು ವಿಶೇಷವಾಗಿ ಯಾವ ರೀತಿ ಫಲಗಳನ್ನು ಕೊಡ್ತಾರೆ ಅನ್ನುವಂತಹ ಒಂದು ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಗುರುಗ್ರಹರ ಒಂದು ಆಗಮನದಿಂದ ಕೆಲವರು ಗುರುವಿನ ಒಂದು ಆಗಮನ ಜನ್ಮರಾಶಿಗೆ ಬಂದ ಕೂಡಲೇ ಅದು ಅಶುಭ ಅನ್ನುವಂತಹ ಒಂದು ವಿಚಾರಗಳನ್ನ ತಿಳ್ಕೊಂಡಿರ್ತಾರೆ. ಆದರೆ ಅದು ಶುದ್ಧ ತಪ್ಪು. ಗುರುಗ್ರಹರು ಶುಭ ಗ್ರಹ ಅನ್ನುವಂತಹ ಒಂದು ವಿಚಾರವನ್ನ ಎಲ್ಲರೂ ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. ಗುರುಗ್ರಹರ ಒಂದು ಪ್ರಭಾವದಿಂದ ವಿಶೇಷವಾಗಿ ಶುಭ ಫಲಗಳೇ ಅತಿ ಹೆಚ್ಚಾಗಿ ಇರುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಗುರುವಿನ ಒಂದು ಆಗಮನದಿಂದ ಯಾವ ಒಂದು ವಿಚಾರಗಳಲ್ಲಿ ವೃಷಭ ರಾಶಿಯವರಿಗೆ ಶುಭ ಆಗುತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನು ನಾವು ತಿಳ್ಕೊಳ್ಳುವಂತದ್ದಾದ್ರೆ, ನೋಡಿ, ಅವರ ಒಂದು ಗೌರವ ಹೆಚ್ಚಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಯಾರಾದ್ರೂ ಸಣ್ಣದಾಗಿದ್ದಂಥ ಪಕ್ಷದಲ್ಲಿ ವೃಷಭ ರಾಶಿಯವರು ಅವರ ಒಂದು ದೇಹಕ್ಕೆ ಪುಷ್ಟಿಯಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಅದೇ ರೀತಿ ಸ್ವಲ್ಪ ಹೆಚ್ಚಿನ ತೂಕವನ್ನು ಹೊಂದಿರುವಂತವರು ಅವರ ಒಂದು ತೂಕದ ಒಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಕಾರಣ ಗುರುಗ್ರಹರು ಸ್ವಲ್ಪ ಸ್ಥೂಲಕಾಯವನ್ನು ಹೊಂದಿರುವಂತಹ ಒಂದು ಗ್ರಹ ಆಗಿರೋದ್ರಿಂದ ಅವರ ಒಂದು ಪ್ರಭಾವದಿಂದ ಅವರ ಒಂದು ಮೈಕಟ್ಟು ಜಾಸ್ತಿ ಆಗುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಆದ್ರಿಂದ ಅವರ ಒಂದು ಆರೋಗ್ಯದ ಒಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ವೃಷಭ ರಾಶಿಯ ಜಾತಕರು ವಿಶೇಷವಾಗಿ ಆರೋಗ್ಯ ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇನ್ನು ಅವರಿಗೆ ಕೀರ್ತಿ ಹೆಚ್ಚಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಆಯುಷ್ಯದ ಒಂದು ವಿಚಾರದಲ್ಲಿ ಅವರಿಗೆ ಒಂದು ರೀತಿ ಸೆಕ್ಯೂರಿಟಿ ಬರುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಆಯುಷ್ಯದ ಒಂದು ವಿಚಾರದಲ್ಲಿ ಅವರಿಗೆ ಪ್ರಬಲವಾದಂತಹ ಒಂದು ದೈವಾನುಗ್ರಹ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಆರೋಗ್ಯ ವಿಚಾರಗಳಲ್ಲಿ 50-50 ಇರುತ್ತೆ. ಆದ್ರಿಂದ ಆರೋಗ್ಯದ ಒಂದು ವಿಚಾರಗಳಲ್ಲಿ ವೃಷಭ ರಾಶಿಯವರು ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಇನ್ನು ನೋಡಿ, ಅವರಿಗೆ ಸ್ವಾಭಿಮಾನ ಮತ್ತು ಆತ್ಮ ಪ್ರತಿಷ್ಠೆ ಜಾಸ್ತಿ ಆಗುವಂಥದ್ದು. ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಪಾದನೆ ಮಾಡಬೇಕು ಅಥವಾ ಸಾಮಾಜಿಕ ಗೌರವವನ್ನ ನಾವು ಸ್ಥಾಪಿಸ್ಕೊಳ್ಬೇಕು ಅನ್ನುವಂತಹ ಒಂದು ಹಠಮಾರಿ ಸ್ವಭಾವ ಬರುವಂಥದ್ದು. ಆ ಒಂದು ಹಠದಿಂದ ಅವರಿಗೆ ಶುಭ ಫಲವನ್ನೇ ಪಡೆಯುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಅವರ ಹಣಕಾಸಿನ ಒಂದು ವಿಚಾರದಲ್ಲಿ ಪ್ರಬಲವಾಗಿ ಅವರಿಗೆ ಆರ್ಥಿಕ ಪ್ರಗತಿ ಉಂಟಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ದೇಹದ ಕಾಂತಿ ಕೂಡ ಅವರಿಗೆ ಹೆಚ್ಚಾಗುವಂತಹ ಒಂದು ಸಾಧ್ಯತೆ ಇರುತ್ತೆ. ಆದರೆ ಸಕ್ಕರೆ ಕಾಯಿಲೆ ಅಂತಹ ಒಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಗುರುಗ್ರಹರು ಶುಗರ್ಗೂ ಕೂಡ ಕಾರಕರಾಗಿರೋದ್ರಿಂದ ಸ್ವಲ್ಪ ಆಹಾರದ ಒಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಮತ್ತು ಅವರ ಒಂದು ದೈನಂದಿನ ಚಟುವಟಿಕೆಗಳೇನಿರುತ್ತೆ ಆ ಒಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಸ್ವಲ್ಪ
ಡಯಾಬಿಟಿಕ್ ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇನ್ನು ಸ್ವಂತ ಸ್ಥಳದಲ್ಲಿ ಯಾರು ವ್ಯವಹಾರಗಳನ್ನು ಮಾಡ್ತಾ ಇರ್ತಾರೆ ಅವರಿಗೆ ಅತಿ ಹೆಚ್ಚಿನ ಲಾಭ ಬರುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಅದೇ ರೀತಿ ಹಣಕಾಸಿನ ಒಂದು ವಿಚಾರದಲ್ಲಿ ಪ್ರಗತಿ ಉಂಟಾಗುವಂತಹ ಒಂದು ಸಾಧ್ಯತೆಗಳು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ದುಡಿಬೇಕು ಅನ್ನುವಂತಹ ಒಂದು ಸಾಮರ್ಥ್ಯ, ವಿಶೇಷವಾಗಿ ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಅದೇ ರೀತಿ ವೃಷಭ ರಾಶಿಯ ರಾಜಕಾರಣಿಗಳಿಗೂ ಕೂಡ ಸಾಮಾಜಿಕ ಮನ್ನಣೆ ಮತ್ತು ಅವರ ಮೇಲೆ ಒಂದು ಒಳ್ಳೆಯ ಒಂದು ಅಭಿಪ್ರಾಯ ಬರುವಂತಹ ಒಂದು ಸಾಧ್ಯತೆಗಳು ಅವರ ಒಂದು ಚೌಕಟ್ಟಿನಲ್ಲಿ ಇರತಕ್ಕಂತಹ ಒಂದು ವಿಶೇಷತೆ ಇರುತ್ತೆ. ಇನ್ನು ಅದೇ ರೀತಿ ಶನಿಗ್ರಹರ ಒಂದು ಪ್ರಭಾವದಿಂದ ಅವರಿಗೆ ಯಾವ ರೀತಿ ಶುಭ ಫಲ ಅಥವಾ ಅನಾನುಕೂಲಗಳಿರುತ್ತೆ ಅನ್ನುವಂತಹ ಒಂದು ವಿಚಾರವನ್ನು ನೋಡೋಣ. ನೋಡಿ, ಶನಿಗ್ರಹರು ವೃಷಭ ರಾಶಿಯವರಿಗೆ 10ನೇ ಮನೆಯಲ್ಲಿ ಸ್ಥಿತರಾಗಿರೋದ್ರಿಂದ ಕರ್ಮಸ್ಥಾನ. ನೋಡಿ, 10ನೇ ಮನೆಗೆ ವಿಶೇಷವಾಗಿ ಶನಿಗ್ರಹರೇ ಆಧಿಪತ್ಯವನ್ನು ವಹಿಸೋದ್ರಿಂದ ಅದು ಕೂಡ ಸ್ವಸ್ಥಾನದಲ್ಲೇ ಶನಿಗ್ರಹರ ಒಂದು ಪ್ರಭಾವ ಇರೋದ್ರಿಂದ ವೃಷಭ ರಾಶಿಯವರಿಗೆ ಶನಿಗ್ರಹರಿಂದ ವಿಶೇಷವಾದಂತಹ ಒಂದು ಶುಭ ಫಲ ಪ್ರಾಪ್ತಿಯಾಗುವಂಥದ್ದು. ನೋಡಿ, ವೃಷಭ ರಾಶಿಯ ರಾಜಕಾರಣಿಗಳಿಗೆ ಪದವಿ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಉದ್ಯೋಗ ಸ್ಥಾನದಲ್ಲಿ ಉನ್ನತವಾದಂತಹ ಸ್ಥಾನಮಾನಗಳು ದೊರೆಯುವಂತಹ ಒಂದು ಸಾಧ್ಯತೆಗಳು, ಇನ್ನು ಮಾನ ಸನ್ಮಾನಗಳು ಶನಿಗ್ರಹದಿಂದ ವೃಷಭ ರಾಶಿಯವರಿಗೆ ವಿಶೇಷವಾದಂತಹ ಫಲಪ್ರಾಪ್ತಿಯಾಗುವಂಥದ್ದು. ಇನ್ನು ಅವರಿಗೆ ಗೌರವ ಮತ್ತು ಸಾಮಾಜಿಕ ಮನ್ನಣೆ ಯೋಗ ದೊರೆಯುವಂತಹ ಒಂದು ಸಾಧ್ಯತೆಗಳು ವೃಷಭ ರಾಶಿಯವರಿಗೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಅದೇ ರೀತಿ ಪ್ರಮೋಷನ್ ಕೂಡ ಅವರಿಗೆ ದೊರೆಯುವಂತಹ ಒಂದು ಸಾಧ್ಯತೆಗಳು, ಯಾರೆಲ್ಲ ಪ್ರಮೋಷನ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಆಸೆಯನ್ನ ಇಟ್ಕೊಂಡಿರ್ತಾರೆ, ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ಪರ್ವಕಾಲದಲ್ಲಿ ಶನಿಗ್ರಹರು 10ನೇ ಮನೆಯಲ್ಲಿ ವೃಷಭ ರಾಶಿಯ ಸಂಜಾತರು ಯಾರಿರ್ತಾರೆ ಅವರೆಲ್ಲರಿಗೂ ಕೂಡ 2024-25ರಲ್ಲಿ ಪ್ರಮೋಷನ್ ಕೂಡ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಅವರ ಒಂದು ನಡತೆಯಲ್ಲಿ ಕೂಡ ಬಹಳಷ್ಟು ಚೇಂಜಸ್ ಬರುವಂಥದ್ದು, ಸನ್ನಡತೆ ಪ್ರಾಪ್ತಿಯಾಗುವಂಥದ್ದು. ಅದೇ ರೀತಿ ಒಳ್ಳೆಯ ಒಂದು ಹೆಸರು, ಕೀರ್ತಿ, ಯಶಸ್ಸನ್ನ ಪಡೆಯುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ವೃಷಭ ರಾಶಿಯವರು ಯಾರೆಲ್ಲ ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಅವರಿಗೆಲ್ಲರಿಗೂ ಕೂಡ ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು 2024-25ರಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿ ವೈದ್ಯ ವೃತ್ತಿ ಯಾರು ಮಾಡ್ತಾ ಇರ್ತಾರೆ ಇವರಿಗೆಲ್ಲರಿಗೂ ಕೂಡ ಕೀರ್ತಿ, ಯಶಸ್ಸು ಬರುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ವ್ಯವಸಾಯ ಮಾಡ್ತಕ್ಕಂತಹ ವೃಷಭ ರಾಶಿಯ ಜಾತಕರಿಗೂ ಕೂಡ ಶನಿಯ ಒಂದು ಅನುಗ್ರಹದಿಂದ ವಿಶೇಷವಾದಂತಹ ಲಾಭ ಮತ್ತು ಉತ್ತಮವಾಗಿ ಅವರಿಗೆ ಬೆಳೆ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ದತ್ತು ಸ್ವೀಕಾರ, ಯಾರೆಲ್ಲ ದತ್ತು ಸ್ವೀಕಾರ ಸಂತಾನದ ಒಂದು ವಿಚಾರಗಳಲ್ಲಿ ಸಮಸ್ಯೆಯನ್ನು ಹೊಂದಿದ್ದು ನಾವು ದತ್ತು ಸ್ವೀಕಾರವನ್ನು ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ, ಅವ್ರಿಗೆ ಒಂದು ಸುಯೋಗ ಪ್ರಾಪ್ತಿಯಾಗಿ 2024-25ರಲ್ಲಿ ದತ್ತು ಸ್ವೀಕಾರ ಯೋಗ, ಸಂತಾನ ಭಾಗ್ಯ ದೊರೆಯುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಅದೇ ರೀತಿ ವಿಶೇಷವಾಗಿ ಧರ್ಮ ಕಾರ್ಯಗಳನ್ನು ಮಾಡಬೇಕು ಅನ್ನುವಂತಹ ಒಂದು ಆಸಕ್ತಿಯನ್ನು ಕೂಡ ಶನಿಗ್ರಹರು ಕೊಡುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ವಿಶೇಷವಾಗಿ ಸಿಮೆಂಟ್ ವ್ಯಾಪಾರ ಮಾಡುವಂತಹ ಜಾತಕರಿಗೆ, ಐರನ್ ಅಂಡ್ ಸ್ಟೀಲ್ ಮಾಡುವಂತಹ ಜಾತಕರಿಗೆ, ಬಿಸ್ನೆಸ್ ಮಾಡುವಂತವ್ರಿಗೆ ಒಳ್ಳೆಯ ಅನುಕೂಲ ಆಗ್ತಕ್ಕಂತಹ ಒಂದು ಸಾಧ್ಯತೆಗಳು. ಇನ್ನು ಫರ್ಟಿಲೈಸರ್ಸ್ ಬಿಸ್ನೆಸ್ ಮಾಡುವಂತವ್ರಿಗೆ, ಇನ್ನು ಫಾರಿನ್ ಟ್ರಾವೆಲ್ ಮಾಡಬೇಕು ಅನ್ಕೊಳ್ಳುವಂತವ್ರಿಗೂ ಕೂಡ ವಿಶೇಷವಾದಂತಹ ಒಂದು ಅನುಕೂಲ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ನೋಡಿ, ವಿಶೇಷವಾಗಿ ವೃಷಭ ರಾಶಿಯವರಿಗೆ 11ರಲ್ಲಿ ರಾಹು ಗ್ರಹರ ಒಂದು ಪ್ರಭಾವ ಇರೋದ್ರಿಂದ ರಾಹು ಅತಿ ಹೆಚ್ಚು ಶುಭ ಫಲವನ್ನು ಕೊಡುವಂಥದ್ದು 11ನೇ ಮನೆಯಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಆದ್ರಿಂದ ಅವರಿಗೆ ಮಲ್ಟಿಪಲ್ ಪ್ರಾಫಿಟ್ ಯೋಗ, ಒಂದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಸಂಪಾದನೆಗಳಾಗುವಂತಹ ಒಂದು ಸಾಧ್ಯತೆಗಳು, ಪಿತ್ರಾರ್ಜಿತ ಆಸ್ತಿಯ ಒಂದು ವಿಚಾರದಲ್ಲಿ ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಶತ್ರುಗಳ ಒಂದು ವಿಚಾರದಲ್ಲೂ ಕೂಡ ಅವ್ರಿಗೆ ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಆಭರಣಗಳನ್ನ ಮತ್ತು ವಾಹನಗಳನ್ನ ಖರೀದಿ ಮಾಡುವಂತಹ ಯೋಗ, ಭೂಮಿ ಸಂಬಂಧ ವಿಚಾರಗಳಲ್ಲಿ, ಪಿತ್ರಾರ್ಜಿತ ಆಸ್ತಿ ಸಂಬಂಧ ವಿಚಾರಗಳಲ್ಲಿ ಬಹಳಷ್ಟು ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ನೋಡಿ, ವೃಷಭ ರಾಶಿಯ ಗರ್ಭಿಣಿ ಸ್ತ್ರೀಯರು ಯಾರಿರ್ತಾರೆ ಅವರು ಸ್ವಲ್ಪ ಸಂತಾನದ ಒಂದು ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಕಾರಣ ಕೇತುಗ್ರಹರ ಒಂದು 5ನೇ ಮನೆಯಲ್ಲಿ ಪ್ರಭಾವ ಇರೋದ್ರಿಂದ ಅವರ ಒಂದು ಗರ್ಭದ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಸಂತಾನದ ಒಂದು ವಿಚಾರಗಳಲ್ಲಿ ಕೇತುವಿನ ಒಂದು ಪ್ರಭಾವ
ಅವರಿಗೆ ಸಮಸ್ಯೆಯನ್ನು ತಂದುಕೊಡುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಆದ್ರಿಂದ ಗಣಪತಿಯ ಒಂದು ಆರಾಧನೆ, ಅದೇ ರೀತಿ ಅಮ್ಮನವರ ಒಂದು ಆರಾಧನೆ ಮಾಡ್ಕೊಳ್ಳೋದ್ರಿಂದ ವಿಶೇಷವಾಗಿ ವೃಷಭ ರಾಶಿಯವರಿಗೆ 2024-25ರಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶುಭ ಫಲವನ್ನ ಪಡೆಯಬಹುದಾಗಿರುತ್ತೆ. ಇದಿಷ್ಟು ಕೂಡ ಸಂಕ್ಷಿಪ್ತವಾಗಿ ವೃಷಭ ರಾಶಿಯವರ ಒಂದು ಯುಗಾದಿ ಭವಿಷ್ಯ ಆಗಿರತಕ್ಕಂಥದ್ದು. ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ಉಳಿದ ರಾಶಿಗಳ ಒಂದು ವಿಚಾರಗಳನ್ನ ಮತ್ತು ಆಧ್ಯಾತ್ಮಿಕ ವಿಚಾರಗಳನ್ನ ತಿಳ್ಕೊಳ್ಳೋಣ ಅಂತ ತಿಳಿಸ್ತಾ, ಎಲ್ಲರೂ ಕೂಡ ನಮ್ಮ ಒಂದು ಫೇಸ್ಬುಕ್ ಪೇಜ್ ಅನ್ನ ಲೈಕ್ ಮಾಡಿ, ಅದೇ ರೀತಿ ಯೂಟ್ಯೂಬ್ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆಯ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.